100% ಕಲ್ಪಿತ. ಕನಕಪುರದಲ್ಲಿ ಅವ್ರು ಮಾಡಿರೋದು ಕಂಚಗಳೆಲ್ಲ ಬೇಜಾನಿದೆ. ರಾಷ್ಟ್ರ ಕುತಂತ್ರ ಆಗಿದ್ರೆ ಮಾತ್ರ ಮೋದಿನೇ ಮಾಡಿರ್ಬೋದು, ಇದು ಅಮಿತ್ ಶಾನೇ ಮಾಡಿರ್ಬೋದು. ಅದಂಗೆ ಹೇಳ್ತೀರಾ? ಡಿ ಕೆ ಶಿವಕುಮಾರ್ ಮೇಲೆ ಯಾಕೆ ಗೂಬೆ ಕೂರಿಸ್ತಾ ಇದ್ದೀರಾ? ಇವರೇ ಡಿ ಕೆ ಶಿವಕುಮಾರ್, ಸುರೇಶ್ ಇವ್ರದೇ ಅಲ್ಲ, ಅವ್ರ ಕುಟುಂಬನೇ ಚಿತ್ರ ಮಾಡಬೇಕು ಅಂತೇಳಿ ಇವ್ರು ಮಾಡ್ತಾ ಇದ್ದಾರೆ. ಇವ್ರ ಪಕ್ಷ ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ, ಇನ್ನು ನಾಳೆ ನಮ್ಮನ್ನು ಎಲ್ಲಿ ತುಳಿತಾರೋ ಅನ್ನೋ ಭಯ ಅವ್ರಿಗಿದೆ ಇವಾಗ. ಇನ್ವಾಲ್ವ್ಮೆಂಟ್ ಇರ್ಬೋದು ಮೇಡಮ್, ಯಾಕೆಂದರೆ ಹೊಗೆ ಆಡ್ತಾ ಇದ್ದೆ ಅಂದರೆ ಬೆಂಕಿ ಇಲ್ದಿರೋ ಹೊಗೆ ಹಾರಲ್ಲ, 100% ಇದ್ದೇ ಇರ್ತದೆ. ರಾಜಕೀಯ ವ್ಯಕ್ತಿಗಳು ಏನೇನೋ ಮಾಡ್ತಾರೆ, ಎಲ್ಲರದ್ದು ಇರುತ್ತೆ ಮೇಡಮ್ 100%. ರಾಜಕೀಯ ವ್ಯಕ್ತಿಗಳು ನಾನು ತಿಳಿದ ಮಟ್ಟಿಗೆ ಆಲ್ಮೋಸ್ಟ್ ಅಲ್ಲಿ BJP ಅವ್ರದ್ದು ಇದೆ, JDS ಅವ್ರದ್ದಲ್ಲಿ, ಕಾಂಗ್ರೆಸ್ ಎಲ್ಲರದ್ದು ಕ್ಯಾಸೆಟ್ಗಳು ಸಿಡಿಗಳು ಇದೆ. ಬಟ್ ಯಾವ ಟೈಮಲ್ಲಿ ಬಿಡಬೇಕೋ ಆ ಟೈಮಲ್ಲಿ ಬಿಡ್ತಾರೆ. ಅವ್ರವ್ರ ಬೆಳೆ ಅವ್ರು ಬಯಸ್ಕೊಂತಾರೆ ಅಷ್ಟೇ. ಆ್ಯಸ್ ಮಚ್ ಆಸ್ ಸಿಂಪಲ್ ಲಾಜಿಕ್. 100% ಕಲ್ಪಿತ ಅಂದರೆ 100% ಕಲ್ಪಿಟ್. ಲೈಕ್ ಹೆಂಗೆ ಅಂತ ಹೇಳಿದ್ರೆ, ಮೊದಲೆಲ್ಲ ಅವ್ರದ್ದು ಇತ್ತಲ್ಲ ಮೇಡಮ್. ಇವಾಗ ಕನಕಪುರದಲ್ಲಿ ಅವ್ರು ಮಾಡಿರೋದು ಕಂಚಗಳೆಲ್ಲ ಬೇಜಾನಿದೆ. ಆಲ್ಮೋಸ್ಟ್ ಅಲ್ಲಿ ಇವಾಗ ನಾವು ಕನಕಪುರದಲ್ಲಿ ಮೈನಿಂಗಿಂದ ಹಿಡ್ದು ಆಲ್ಮೋಸ್ಟ್ ಕ್ರಷಿಂದ ಹಿಡ್ದು ಎಲ್ಲರದ್ದು ನೋಡಿದ್ದೀವಿ ನಾವು. ಇರುತ್ತೆ, ಗೊತ್ತಾಗಲ್ಲ ಅಷ್ಟೇ ಜನಗಳಿಗೆಲ್ಲ, ಸುಮ್ಮನೆ ನೋಡೋದಕ್ಕೆ ಮಾತ್ರ ಅಷ್ಟೇ. ಇನ್ನೊಂದು ಕ್ವಶನ್ ಏನಂದ್ರೆ, ಈ ತರ ರಾಜಕಾರಣಿಗಳೇ ಅವ್ರ ಮೇಲೆ ಇವ್ರು ಹೇಳ್ಕೊಂಡು ಅವ್ರವರೇ ಈ ತರ ಜಗಳಗಳು ಹಾಡ್ಕೊಂಡ್ರೆ ನಮ್ಮ ಜನಗಳು ಯಾವ ಥರ ಪರಿಸ್ಥಿತಿ ತಲುಪ್ತಾರೆ? ಮೇಡಮ್, ದೇರ್ ಇಸ್ ನೋ ಗುಡ್ ಲೀಡರ್. ಸುಮ್ಗೆ ಇವಾಗ ನಾವು ಓಟ್ ಹಾಕ್ತೀವಿ, ಒಂದೊಂದ್ಸಲಿ ನನಗೆ ಓಟ್ ಹಾಕೋಕ್ಕೆ ಬೇಜಾರಾಗುತ್ತೆ. ಯಾರೂ ಲೀಡರೇ ಇಲ್ಲ, ಒಳ್ಳೆ ಲೀಡರ್ ಅಂತೂ ಸಿಗೋದೇ ಇಲ್ಲ. ಎಲ್ಲರೂ ದುಡ್ಡು ಅನಿಸ್ತಾರೆ. ಎಲ್ಲರೂ ಇವಾಗ ಎಲೆಕ್ಷನ್ ಬಂತು, ಲಾಸ್ಟ್ ಟೈಮ್ MP ಎಲೆಕ್ಷನ್, ನಾನು ನೋಡಿರೋ ಪ್ರಕಾರ ಎಲ್ಲರೂ 1,000 ರೂಪಾಯಿ ಹಂಚಿರೋದು ನಾವೇ ಕಣ್ಣಾರ ನೋಡಿದ್ದೀವಿ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಗಲಿ BJP ಆಗಲಿ ಎಲ್ಲರೂ ಹಂಚಿದ್ದಾರೆ, ಹಂಚ್ತಾನೇ ಇರ್ತಾರೆ. ನೀವೇನೇ ಹೇಳಿದ್ರು ನಮ್ಮ ಜನಗಳು ತೊಗೊಳ್ತಾರೆ. ನಮ್ಮ ಜನ ಬುದ್ಧಿ ಅಂತೂ ಕಲಿಯಲ್ಲ. ನಮ್ಮ ಜನ ಏನೇ ಮಾಡಿದ್ರು ಒತ್ತೇ ಓದ್ತಾರೆ. ಒಂದು ದಿನದ್ದೇ 2 ದಿನದ್ದೇ 5 ದಿನಕ್ಕೆ ಸುಖಕ್ಕೆ ಒಂದು 5 ವರ್ಷ ಪೂರ್ತಿ ಕಂಪ್ಲೀಟಾಗಿ ನಾವು ಅವ್ರಿಗೆ ಮಾರ್ಕೊಡ್ತೀವಿ ಅಷ್ಟೇ. ಆ್ಯಸ್ ಮಚ್ ಆಸ್ ಸಿಂಪಲ್ ಲಾಜಿಕ್ ಅಷ್ಟೇ. ಅಂದರೆ ಇವಾಗ ಅದು ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ಗೊತ್ತಲ್ವಾ ನಿಮಗೆ? ಸೊ ಅದು ನಿನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ಇದು ಏನು ದೇವರಾಜೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಇದರಲ್ಲಿ DKಶಿ ಅವ್ರದ್ದು ಕೈವಾಡ ಇದೆ ಅಂತ. ಸೊ ನಿಮ್ಗೆ ಅನ್ಸುತ್ತಾ ಅವ್ರದ್ದು ಕೈವಾಡ ಇದೆ? ಇಲ್ಲ ಮೇಡಮ್, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅವ್ರ ಪಕ್ಷನೇ ಬೇರೆ, ಇವ್ರ ಪಕ್ಷನೇ ಬೇರೆ. ಸುಮ್ಮನೆ ಅವ್ರು ಹೇಳ್ಕೊಂಡು ಇದು ಮಾಡ್ತಾ ಇದ್ದಾರೆ ಹೊರತು ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಆಗ DK ಶಿವಕುಮಾರ್ನಿದ್ದ ಒಳಗಾಕಿದ್ರಲ್ಲ, ಅವಾಗ ಇವ್ರಿಗೆ ಸಂಬಂಧ ಇದೆ ಅಂತ ಅವ್ರು ಹೇಳ್ಬೋದಿತ್ತಲ್ಲ. ಏನು ಹೇಳಿಲ್ವಲ್ಲ? ಹೇಳಿದಾರಾ? ಎಲ್ಲಾದ್ರೂ ಹೇಳಿದರೆ ಅದನ್ನು ಇವಾಗ ಹೇಳಾದರೂ ಅದಕ್ಕೊಂದು ಸಂಬಂಧ ಇದು ಮಾಡ್ಬೋದು, ಇಲ್ಲ ಅಂತ ಹೇಳಿಲ್ಲ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಮೇಡಮ್. ಕಾಂಗ್ರೆಸ್ ಪಕ್ಷಕ್ಕೂ ಈ ಪಕ್ಷಕ್ಕೂ ಸಂಬಂಧನೇ ಇಲ್ಲ. ಅದು ಬಂದು ರಾಷ್ಟ್ರೀಯ ಪಕ್ಷ, ಇವ್ರದ್ದೇ ಸ್ವಂತ ಪಕ್ಷ. ಆ ಪಕ್ಷಕ್ಕೂ ಇವ್ರಿಗೂ ಸಂಬಂಧನೇ ಇಲ್ಲ. ಏನು ಇದು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನೀವು ನೋಡಿರ್ತೀರಾ, ಅದೊಂದು ಆಡಿಯೋ ಕೂಡ ರಿಲೀಸ್ ಆಗಿದೆ. ಕೇಳಿದ್ದೀವಿ, ನೋಡಿದ್ದೀವಿ ಸ್ವಲ್ಪ. ಆದರೆ ಅದು ತಪ್ಪೇ ಮೇಡಮ್. ಏನೇ ಆಗಲಿ, ಅದು ಆಡಿಯೋ ನಾನು ಇನ್ನೂ ಕೇಳಲಿಲ್ಲ. ಅದನ್ನು ಇದರಲ್ಲಿ ನೋಡಿದ್ದೀನಿ ಅಷ್ಟೇ, TV-ಯಲ್ಲಿ ಅದಲ್ಲಿ ಇದನ್ನು ಸ್ವಲ್ಪ ನೋಡಿದ್ದೀನಿ. ಅಷ್ಟೊಂದು ಕ್ಲಿಯರೆನ್ಸಾಗಿ ನನಗೂ ಗೊತ್ತಿಲ್ಲ. ಅವರು ಹೊರದೇಶದಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಿದೆ. ರೇವಣ್ಣ ಅವರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಅದು ಒಳ್ಳೆಯದೇ. ತಪ್ಪು ಹೌದು. ಅದು ಹೆಂಗೆ ನಡೆಯುತ್ತೆ ಮೇಡಮ್? ಕುತಂತ್ರ ನಡೆಯಂಗಿದ್ರೆ DK ಶಿವಕುಮಾರ್ದು ಹಂಗೆ ಆಗಿರ್ಬೇಕಲ್ವ? ರಾಷ್ಟ್ರ ಕುತಂತ್ರ ಆಗಿದ್ರೆ ಮಾತ್ರ ಮೋದಿನೇ ಮಾಡಿರ್ಬೋದು, ಇದು ಅಮಿತ್ ಶಾನೇ ಮಾಡಿರ್ಬೋದು. ಅದಂಗೆ ಹೇಳ್ತೀರಾ? DK ಶಿವಕುಮಾರ್ ಮೇಲೆ ಯಾಕೆ ಗೂಬೆ ಕೂರಿಸ್ತಾ ಇದ್ದೀರಾ ಹೇಳಿ? ಸಿದ್ದರಾಮಯ್ಯನ ಮೇಲೆ ಯಾಕೆ ಗೂಬೆ ಕೂರಿಸ್ತಾ ಇದ್ದೀರಾ? ಮೋದಿ ಮೇಲೆ ಕುಂಡಿಸಿ, ಅಮಿತ್ ಶಾ ಮೇಲೆ ಕುಂಡಿಸಿ, ಆರ್ ಅಶೋಕ್ ಮೇಲೆ ಕುಂಡಿಸಿ. ನೀವು ಮೈತ್ರಿ ಮಾಡ್ಕೊಂಡಿದ್ದೀರಲ್ಲ, ಏನು ಪ್ರಯೋಜನಕ್ಕೆ ಮಾಡ್ಕೊಂಡಿದ್ದೀರಾ ಮೈತ್ರಿ ಆಗಿ ಹೇಳಿ? ಸ್ವತಂತ್ರವಾಗಿ ನಿಂತಿದ್ರೆ ನಿಮ್ಮ ಪಕ್ಷ ಒಂದು 5-6 ಸೀಟ್ ಆದರೂ ಬರ್ತಾಯಿತ್ತು. ನೀವು ಮೈತ್ರಿ ಮಾಡ್ಕೊಂಡು ಏನು ಉದ್ಧಾರ ಆಯಿತು? 1 ಸೀಟು ಬರೋ ಐಡಿಯಾ ಇಲ್ವಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಕರೆಕ್ಟಾ? ಏನು ತಪ್ಪಿದೆ? ಅದೆಲ್ಲ ಸುಳ್ಳು ನಮ್ಮ ಮಾಡಿದ್ದು. ಅಂದ್ರೆ ಅವ್ರು ಮೈತ್ರಿ ಮಾಡ್ಕೊಂಡದ್ದು ತಪ್ಪಾಯ್ತು ಅಂತ ಹೇಳ್ತೀವಿ. ಹೌದು, ದೊಡ್ಡ ತಪ್ಪೇ ಅದು. ಮೈತ್ರಿ ಮಾಡ್ಕೊಂಡಿದ್ದೆ ಇವಾಗ ಇದಕ್ಕೆಲ್ಲ ಹೊಡೆತ ಬಿದ್ದಿರೋದು. ಅವರೇ ಮಾಡಿರ್ಬೋದು. ಯಾಕೆ BJP ಅವ್ರು ಒಪ್ಕೊಂಡೇ ತಾನೇ ಮೈತ್ರಿ ಮಾಡ್ಕೊಳ್ಳೋದು? ಮೈತ್ರಿ ಮಾಡಿ ಒಪ್ಕೊಂಡಿದ್ದಾರೆ. ಹಿಂದೆ ಅವ್ರಿಗೂ ಕಾಂಪಿಟೇಷನ್ ಇತ್ತಲ್ವ? ಕಾಂಗ್ರೆಸ್ಸು ಇದು ಸೇರಿದ್ರಲ್ಲ. ಇವಾಗ ಹೆಂಗೆ ಮೈತ್ರಿ ಮಾಡ್ಕೊಂಡ್ರು? ಇವ್ರಿಗೆ ಬೇಕಾಗೆ ಮಾಡಿರ್ಬೋದು, ಅದು ಹೇಳೋಕ್ಕೂ ಆಗಲ್ಲ. DK ಶಿವಕುಮಾರ್ ಮೇಲೆ ಹೇಳೋವ್ರಿಗೆ ಮೋದಿ ಮೇಲೆ ಯಾಕೆ ಹೇಳಬಾರ್ದು? ಅಮಿತ್ ಶಾ ಅವ್ರ ಮೇಲೆ ಯಾಕೆ ಹೇಳಬಾರ್ದು ಹೇಳಿ? ಅವ್ರ ಮೇಲೆ ಹೇಳ್ದಂಗೆ ಇವ್ರ ಮೇಲೆ ಹೇಳ್ಬೋದು, ಅದು ತಪ್ಪೇನಿದೆ ಅಲ್ವಾ? ನನ್ನ ಅನಿಸಿಕೆ ಅಷ್ಟಿದೆ ಮೇಡಮ್. ನಮ್ಗೆ ಯಾಕಂದ್ರೆ ನಾವು ಅನ್ಎಜುಕೇಟೆಡ್ ಇರೋದನ್ನು ಇಲ್ಲಿ ನಡೀತಾ ಇರೋ ವಾತಾವರಣ ಸರ್ಕಾರದಲ್ಲಿ ಹೇಳ್ತಾ ಇದ್ದೀವಿ ಅಷ್ಟೇ, ಅದ್ರ ಮೇಲೆ ಏನಿಲ್ಲ. ಸರ್, ಏನಂದರೆ ಪ್ರೆಸ್ ಮೀಟಲ್ಲಿ ಕುಮಾರಸ್ವಾಮಿ ಅವರು ಮತ್ತು ದೇವರಾಜ್ ಅವರು ಇದು ಏನು ಪ್ರಜ್ವಲ್ದು ಪೆನ್ಡ್ರೈವ್ ಕೇಸಲ್ಲಿ DK ಶಿವಕುಮಾರ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇನ್ವಾಲ್ವ್ಮೆಂಟ್ ಇದೆ ಅಂತ ಅವರ ರೆಕಾರ್ಡೇ ಆಗಿದೆ ಮೇಡಮ್.
ಅದೇ ಇವರು ಡಿ ಕೆ ಶಿವಕುಮಾರ್ ಹೇಳಿರೋ ದೇವರಾಜೇಗೌಡರು ಹೇಳಿದಾರಲ್ಲ, ಅದು ಫಸ್ಟು ಬಂದಿರೋದೇ ಡಿ ಕೆ ಶಿವಕುಮಾರ್ ಹತ್ರ ಅಂತ ಆಲ್ಮೋಸ್ಟ್ ಆಗಿದೆ, ಅದು ಬಂದಿದೆ, ಇದನ್ನು ರಿಲೀಸ್ ಆಗಿದೆ. ಮತ್ತಿನ್ನೇನು ಅವ್ರು ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋಕೆ ಏನೋ ಮಾಡ್ತಾರೆ. ಒಂದು ಇದು BJP ಮತ್ತು JDS ಮೈತ್ರಿ ಆಗಿರೋದ್ರಿಂದ ಇವ್ರನ್ನ ಹೊಡಿಬೇಕು ಅಂತ ಅವ್ರು ನಾಟಕಗಳು ಮಾಡ್ತಾ ಇದ್ದಾರೆ. ಇವರೇ ಡಿ ಕೆ ಶಿವಕುಮಾರ್, ಸುರೇಶ್ ಇವ್ರದ್ದೇ ಎಲ್ಲ, ಅವ್ರ ಕುಟುಂಬನೇ ಚಿತ್ರ ಮಾಡಬೇಕು ಅಂತೇಳಿ ಇವ್ರು ಮಾಡ್ತಾ ಇದ್ದಾರೆ. ಮಾಡ್ಕೊಳ್ಳಿ ಬಿಡಿ, ಇದು ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋಕೆ ಎಲ್ಲರಿಗೂ ಅಷ್ಟೇ. ನಮ್ಮ ಜನಗಳನ್ನ ಮರಳು ಮಾಡ್ತಾ ಇದ್ದಾರೆ ಇವರು. ಇದು ಚೆನ್ನಾಗಿರಲ್ಲ. ಯಾಕೆಂದರೆ ಒಂದು ಹೆಣ್ಣು ಮಕ್ಕಳನ್ನ ಅವರು ವಿಡಿಯೋ ರಿಲೀಸ್ ಮಾಡಿದ್ರಲ್ಲ, ಮುಖನಾರ ಬ್ಲರ್ ಮಾಡಬೇಕಿತ್ತು, ಹೌದಲ್ವಾ? ನೋಡಿ, ಈ ಥರ ಮಾಡಿದ್ರೆ ಮುಂದಿನ ಭವಿಷ್ಯ ಏನು ಅವ್ರದ್ದು? ಇದು ಸರಿಯಾ? ಜಾರಕಿಹೊಳಿ, ಈಗ ರಮೇಶ್ ಜಾರಕಿಹೊಳಿ ಬಗ್ಗೆ ತೆಗೆದ್ರು, ಏನಾಯ್ತು ಹೇಳಿ? ಅದು ಏನಾಯ್ತು? ಮುಗಿದೋಯ್ತು. ಇವ್ರದ್ದು ಇಷ್ಟೇ ಬೇಳೆ ಬೇಯೋದು. ಇವರು ಒಂದು ಸ್ವಲ್ಪ ದಿವಸ ಆಡ್ತಾರೆ, ಆಮೇಲೆ ಇದನ್ನು ಮುಚ್ಚಾಕ್ಬಿಟ್ಟು ತಪ್ಪು ಹಾಕ್ತಾರೆ ಅಷ್ಟೇ. ಇದ್ದಾರೆ ಮೇಡಮ್, ಇವ್ರು ಇಲ್ದಾನೆ ಯಾವುದೇ ಕಾರಣಕ್ಕೂ ಆಗಲ್ಲ. ಇದು ದೇಶಕ್ಕೆ ಗೊತ್ತು, ಈ ಕರ್ನಾಟಕ ಒಂದಕ್ಕೆಲ್ಲ ಇಡೀ ದೇಶಕ್ಕೆ ಗೊತ್ತು ಇದು ನಾಟಕಗಳು ಇದೆ ಅಂತ ಗೊತ್ತು ಮೇಡಮ್. ಅದು ಇದೆ ಮೇಡಮ್, ಇವ್ರ ಪಕ್ಷ ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ. ಇನ್ನು ನಾಳೆ ನಮ್ಮನ್ನು ಎಲ್ಲಿ ತುಳಿತಾರೋ ಅನ್ನೋ ಭಯ ಅವ್ರಿಗಿದೆ ಇವಾಗ, ಅದಕ್ಕೋಸ್ಕರ ಇವೆಲ್ಲ ತೆಗೆದಿದ್ದಾರೆ. ಹೌದೌದು, ಅವ್ರಿಗಿದೆ. ವೇಟ್ ಪ್ಲಸ್ ಕರ್ನಾಟಕ.